ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೋರೀಸ್ ಆನ್ ಆ್ಯಪ್. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಿಮಗೆ ಕ್ಯಾಂಫರ್ ಟ್ಯಾಬ್ಲೆಟ್ ಮಿಷಿನ್ದು ಡೈ ಹೇಗೆ ಬಿಚ್ಚೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮತ್ತು ಡೈನ ಯಾವ ರೀತಿ ಫಿಟ್ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೀವೇ ನೋಡ್ಬೋದು. ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ಇದನ್ನು ನಾವು ಟಿ ಆ್ಯಂಗಲ್ ಅಂತ ಕರಿತೀವಿ. ಟಿ ಆ್ಯಂಗಲ್ನ ಫಸ್ಟು ಲೂಸ್ ಮಾಡ್ಕೋಬೇಕು. ಇದ್ರ ಮೇಲೆ ಒಂದು ಡೈ ಇರುತ್ತೆ. ಅದನ್ನು ಜಸ್ಟ್ ಸ್ಪಾನರಿಂದ ಈ ಥರ ಲೂಸ್ ಮಾಡಿ ಆ ಡೈನ ಇದು ಮಾಡಿದ್ರೆ ಮುಗೀತು ಬರುತ್ತೆ. ಅದಾದಮೇಲೆ ಇಲ್ಲಿ ಸ್ಪ್ರಿಂಗು ಏನಿದೆ ಇದಿರುತ್ತೆ, ಸ್ಪ್ರಿಂಗು ಇದನ್ನು ನೀವು ಲೂಸ್ ಮಾಡಿಕೊಂಡು ಇದಕ್ಕೆ ಸೂಟಬಲ್ ಆಗುವಂಥ ಸ್ಪಾನರ್ನ ಲೂಸ್ ಮಾಡಿಕೊಂಡ್ರೆ ಈ ಡೈ ಕೆಳಗಡೆ ಇರೋ ಡೈ ಆರಾಮಾಗಿ ಮೇಲೆ ಬರುತ್ತೆ. ನೀವೇ ನೋಡ್ತಿದ್ದಾರೆ, ಈ ಥರ ನೋಡಬೇಕು. ಮೇಲೆ ಎತ್ತಿ ಬಂದಿಲ್ಲ ಅಂದರೆ ಕೈಯಲ್ಲಿ ಈ ಥರ ಮಾಡಿಕೊಂಡು ಲೂಸ್ ಮಾಡ್ಕೊಬೇಕು ಫ್ರೆಂಡ್ಸ್. ಈಗ ನಾನೇನು ಮಾಡ್ತಾಯಿದ್ದೀನಿ ಅದೇ ಥರ ಲೂಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ನೀವೇ ನೋಡೋದ್ರಲ್ಲ, ಈ ಥರ ಲೂಸ್ ಮಾಡಿಕೊಂಡ್ರೆ ಡೈ ಎದೊಳುತ್ತೆ. ಡೈ ಎದ್ದಿದೆ ಫ್ರೆಂಡ್ಸ್. ಇದು ಲೋಯರ್ ಡೈ, ಲೋಯರ್ ಟೀತು. ಈಗ ನಾನು ಫಿಟ್ ಮಾಡ್ತಾ ಇರೋದು, ಈಗ ನಮ್ಗೆ ಅರ್ಜೆಂಟ್ ಇರೋದು ಕಾಯಿನ್ನು. ಇದನ್ನು ನಾವು ಕಾಯಿನ್ ಟ್ಯಾಬ್ಲೆಟ್ ಅಂತ ಕರಿತೀವಿ. ಕಾಯಿನ್ ಟ್ಯಾಬ್ಲೆಟ್ ಅಂತ ಕರಿತೀವಿ ಫ್ರೆಂಡ್ಸ್. ಇವಾಗ ಇದನ್ನು ಫಿಟ್ ಮಾಡ್ತೀನಿ. ಯಾವ ರೀತಿ ಫಿಟ್ ಮಾಡ್ತೀನಿ ಅನ್ನೋದು ನೋಡ್ಕೊಳ್ಳಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಫ್ರೆಂಡ್ಸ್, ಎಲ್ಲರಿಗೂ ಒಂದು ವಿಷಯ, ಮಿಷಿನು ಹಾಳಾಗಿ ಚೆನ್ನಾಗಿರ್ಬೇಕಂದ್ರೆ ನೋಡಿ, ಈ ಪೋರ್ಷನಲ್ಲಿ ಏನು ಬರುತ್ತೋ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬರ್ಬೇಕು. ಮಿಷಿನ್ ಚೆನ್ನಾಗಿರಬೇಕು ಅಂದರೆ ಇದನ್ನ ಕ್ಲೀನ್ ಮಾಡಿಕೊಂಡ್ರೆ ಮಿಷಿನ್ ಬೇಗ ಹಾಳಾಗಲ್ಲ. ನಿಮಗೆ ಒಳ್ಳೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಬರುತ್ತೆ ಮಿಷಿನ್ದು. ಇದನ್ನು ಬ್ರಷ್ ಹಾಕೊಂಡು ಕ್ಲೀನ್ ಮಾಡ್ಕೊಳ್ಳೋಣ. ಈ ಥರ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮಿಷಿನು ಬೇಗ ಹಾಳಾಗಲ್ಲ. ಈಗ ಡೈ ಫಿಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಲೋಯರ್ ಪಾರ್ಟ್, ಇದು ಡೈದು 2 ಟೀತ್ಸ್ ಇದೆ ಕಾಯಿನು. ಆಮೇಲೆ ಮುಖ್ಯವಾಗಿ ಇದ್ರದ್ದು ಫೇಸಿಂಗ್ ಟೀತ್ ಅಂತ ಇರುತ್ತೆ, ಅದು ನೋಡಿಕೊಂಡು ಫಿಟ್ ಮಾಡ್ಕೊಬೇಕು. ಉಲ್ಟಾ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರು ಮಾರ್ಕಿಂಗ್ ಮಾಡಿರ್ತಾರೆ, ಮುಂದೆ 1 ಪಾಯಿಂಟ್ ಮಾರ್ಕಿಂಗ್ ಮಾಡಿರ್ತಾರೆ, ಹಿಂದೆ 2 ಪಾಯಿಂಟ್ ಮಾರ್ಕಿಂಗ್ ಮಾಡಿರ್ತಾರೆ ಫ್ರೆಂಡ್ಸ್. ನೋಡಿ, ಈ ಥರ ಇಲ್ಲಿ ಇದೆಯಲ್ಲ, ಇಲ್ಲಿ ಪಾಯಿಂಟಿಂಗು ಈ ಥರ ಸಿಂಗಲ್ ಮಾರ್ಕ್ ಡಾಟ್ ಹಾಕಿರ್ತಾರೆ. ಅದನ್ನು ನೋಡಿಕೊಂಡು ಇಲ್ಲೂ ಸಿಂಗಲ್ ಡಾಟ್ ಇರುತ್ತೆ, ಅದನ್ನು ಮ್ಯಾಚ್ ಮಾಡ್ಕೊಬೇಕು. ಇಲ್ಲಾಂದರೆ ಸೆಟ್ಟಿಂಗ್ಸ್ ಚೇಂಜ್ ಆದಾಗ ಅದು ಟೀತು ಹಾಳಾಗೋ ಚಾನ್ಸಸ್ ಇರುತ್ತೆ. ನೋಡ್ಕೋಬೇಕು ನೀವು. ಇದಾಗಿದ ತಕ್ಷಣ ಈ ಸ್ಪಾನರಲ್ಲಿ ಟೈಟ್ ಮಾಡ್ಕೊಂಬೋಣ. ಈ ನಟ್ಟು ಕೆಳಗಡೆ ಇರೋದು ಈ ಥರ ಟೈಟ್ ಮಾಡ್ಕೊಂಬೋದು ಫ್ರೆಂಡ್ಸ್. ನಿಮ್ಮ ಕೈಯಲ್ಲಿ ಎಷ್ಟು ಟೈಟ್ ಮಾಡೋಕ್ಕಾಗುತ್ತೋ ಅಷ್ಟು ಟೈಟ್ ಮಾಡ್ಕೊಳ್ಳಿ. ತುಂಬ ಟೈಟು ಮಾಡೋಕ್ಕೆ ಹೋಗ್ಬೇಡಿ. ತುಂಬ ಟೈಟ್ ಮಾಡಿದ್ರೆ ನಿಮಗೆ ಬಿಚ್ಚೋಕ್ಕೆ ಕಷ್ಟ ಆಗುತ್ತೆ. ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳಿ. ಚಲೋ ಈ ಥರ ಎಲ್ಲ ಮಾಡಬಾರ್ದು. ಅದು ಒಳಗಡೆ ಹೋಗಿ ಅಂದ್ಬಿಟ್ಟು ಈ ಥರ ಮಾಡುತ್ತೆ. ಈ ಥರ ಫಿಕ್ಸ್ ಮಾಡ್ಕೋಬೇಕು. ಕೆಳಗಡೆ ಫಿಕ್ಸ್ ಮಾಡ್ಕೊಂಡು ಮತ್ತೆ ಟೈಟ್ ಮಾಡ್ಕೋಬೇಕು. ಸ್ವಲ್ಪ ಫಿಟ್ಟಿಂಗಲ್ಲಿ ಹೆಚ್ಚು ಕಮ್ಮಿ ಬಂದರು ಫ್ರೆಂಡ್ಸ್, ನಿಮಗೆ ಟ್ಯಾಬ್ಲೆಟ್ ಫಿನಿಶಿಂಗ್ ಬರೋಲ್ಲ, ಇಲ್ಲ ಟ್ಯಾಬ್ಲೆಟ್ಟು ಚೆನ್ನಾಗಿ ಬರೋಲ್ಲ. ಅದರದ್ದೇನಿದೆ
ಕ್ವಾಲಿಟಿ ಅನ್ನೋದೇನಿದೆ ಅದು ಹಾಳಾಗುತ್ತೆ. ಆಮೇಲೆ ಫಿನಿಶಿಂಗ್ ಬೇಕಂದರೆ ಕರೆಕ್ಟಾಗಿ ಫಿಟ್ಟಿಂಗ್ ಮಾಡ್ಕೊಬೇಕು ಡೈಲಿ. ಈ ಥರ ಮಾಡ್ಕೊಂಡ್ಬಿಟ್ಟು ತುಂಬ ಟೈಟ್ ಮಾಡ್ಕೊಳ್ತೀವಿ. ಸೊ ಈಗ ಲೋಯರ್ ಡೈ ಫಿಟ್ ಆಯಿತು ಫ್ರೆಂಡ್ಸ್. ಈಗ ಅಪ್ಪರ್ ಡೈ ಫಿಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಅಪ್ಪರ್ ಡೈ ಯಾವ ರೀತಿ ಫಿಟ್ ಮಾಡ್ತಾ ಇದ್ದೀನಿ ಅಂತ. ಈ ಥರ ಫಿಟ್ ಮಾಡ್ಬೋದು ಫ್ರೆಂಡ್ಸ್. ಸೊ ಈಗ ಡೈ ಫಿಟ್ಟಿಂಗ್ ಆಯಿತು ಫ್ರೆಂಡ್ಸ್. ಈಗ ಏನಿದ್ರು ಕಪ್ಪು ಅಡ್ಜಸ್ಟ್ಮೆಂಟ್ ಕಪ್ಪು ಅರೇಂಜ್ ಮಾಡಿಬಿಟ್ಟು ಮೂವ್ ಮಾಡೋದು. ನಮ್ಗೆ ಯಾವ ಸೈಜ್ ಬೇಕು ಅನ್ನೋದನ್ನ ಫಿಟ್ ಮಾಡ್ಕೋಬೋದು. ಸೈಜ್ನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಟ್ಯಾಬ್ಲೆಟ್ ಟೈಪ್ ಮಾಡ್ಬೋದು. ಸೊ ಈಗ ಆ ಪೌಡರ್ ಹಾಕಿ ಕಪ್ ಅರೇಂಜ್ ಮಾಡಿ ಪೌಡರ್ ಹಾಕ್ಬಿಟ್ಟು ಪ್ರೆಸ್ಸಿಂಗ್ ಟ್ಯಾಬ್ಲೆಟ್ ಇದು ಮಾಡ್ಕೊಳ್ಳೋಣ ಫ್ರೆಂಡ್ಸ್.